ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಜಗ್ಗಿನ ಬಂದೆ ಈ ಗಣೇಶ ಮೂರ್ತಿ ನೋಡ್ಲಾಕ ಬಂದೆ. ಹಂಗಣಿಸ್ತೀನಿ ಈಗ ನೋಡಿ. ಹೌದು, ಅತಿ ಎತ್ತರವಾದ ಗಣಪತಿ ನೋಡ್ತಾ ಇದ್ದಾರೆ ನೀವು. ನಿಮ್ಗೆ ನೀವು 5 ಮಂದಿ ಬಂದಾರೆ. ಗಣೇಶನ ನೋಡಕ್ ಬಂದಾರೆ. ಏನು ಅಭಿಪ್ರಾಯ, ಏನು ಅನಿಸ್ತದೆ ಈ ಗಣೇಶನ ಮಂಡಳದವ್ರಿಗೆ ಏನು ಇರ್ತಾರೆ? ಇನ್ನೂ ಹೆಚ್ಚಿಗೆ ಬೆಳೆಸಲಿ ಅಂತ ಹೇಳಿ ನೀವೇನು ಹೇಳ್ತಾರೆ? ಬಂದಾರೆ ಸರ್, ಹೆಸರು ಬಂದರೆ ಹೆಂಗೆ ಅನಿಸ್ತದೆ ಸರ್ ನಿಮ್ಗೆ ಗಣಪತಿ ನೋಡಿ? ನಿಜವಾಗೂ ಈ ಒಂದು ಸಂಘಟನೆಗೆ ನಾವು ಧನ್ಯವಾದ. ಯಾಕಂತಂದ್ರೆ ಇಂಥ ಒಂದು ಹಳ್ಳಿಯಲ್ಲಿ ಎಲ್ಲ ಕೂಡಿ ಒಂದು ಅದ್ಭುತವಾದಂಥ ಕೆಲಸ ಇದೆ. ದೊಡ್ಡ ದೊಡ್ಡ ಸಿಟಿಯೊಳಗೂ ಇಂಥ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಇಂಥ ಹಳ್ಳಿಯಲ್ಲಿ ಸೇರಿ ಎಲ್ಲ ಜನ ಕೂಡಿ ಗಣಪತಿಯನ್ನು ಕೂರಿಸಿದ್ರಂತಂದ್ರೆ ಓಕೆ ಸರ್, ಥ್ಯಾಂಕ್ ಯು. ಇಲ್ಲ ಲೇಬರ್ ಕ್ಯಾಂಪ್ ಅವರ ಈ ರಾಜ್ಯದಾಗ ಎತ್ತರವಾದ ಗಣಪತಿ ಕೂರಿಸಿದ್ರೆ ಮತ್ತೆ ಜನ ಎಲ್ಲ ಇಲ್ಲೇ ಬರೋಲ್ಲ. ನೀವು ಎಲ್ಲಿಂದ ಬಂದಿರ್ರಿ? ಸತೀಶ್ ಜಾರಕಿಹೊಳಿ ಅಂದ್ರೆ ಇದೆಲ್ಲ ಇದಾಗೈತ್ರಿ. ಆಮೇಲೆ ಭಾರತೀಯ ಬೆನ್ನಿ ಅಂದ್ರೆ ರೀ ಇದೆಲ್ಲ ಇದಾಗಿದೆ. ದಿನ 2,000 ಮಂದಿ ಬರ್ತಾರೆ, ಊಟಕ್ಕೆ ಬರ್ತಾರೆ. ಅವ್ರಿಂದನೇ ಎಲ್ಲ ಇದಾಗಿದೆ. ಅದು ಚಿಕ್ಕ ಹಳ್ಳಿಯಲ್ಲಿ ವಿಶಾಲವಾದ ಗಣಪತಿ, ರಾಜ್ಯದಲ್ಲಿ ಎತ್ತರವಾದ ಗಣಪತಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಬರ್ಸಿದ್ವಿ. ಈ ರಾಜ್ಯದಾಗ ಇಷ್ಟು ದೊಡ್ಡ ಗಣಪತಿ ಕುಣಿಸಿದ್ವಿ. ನಾವು ಮಣ್ಣು ಹುಡುಗ ನೋಡಿ ಬಂದಿರ್ತಾರೆ. ಇದು ದೊಡ್ಡ ಗಣಪತಿ ಕುಣಿಸಿದ್ವಿ, ಒಟ್ಟ ಕುಣಿಸಿದ್ವಿ. ಹುಡುಗ ಹೋಗಿದ್ರು ನೋಡಾಕ್ರಿ. 6 ದೊಡ್ಡ ಗಣಪತಿ ಮಾತ್ರ ಕುಣಿಸಿದ್ವಿ. ಎಲ್ಲ ಸಣ್ಣ ಸಣ್ಣ ಗಣಪತಿ ಕುಣಿಸಾರಿ 6 ಇಷ್ಟು ದೊಡ್ಡ ಗಣಪತಿ ಕುಣಿಸಿದ್ವಿ. ನಮ್ಮ ಹೆಸರು ಸಂಗೀತ ಸಿದ್ದಪ್ಪ ಕಲ್ಲೂರು. ಎಲ್ಲಿಂದ ಬಂದ? ರಾಜ್ಯದ ತುಂಬ ಎಲ್ಲ ಜನ ಬರ್ತಾರೆ. ದಿನದಿಂದ ಎಷ್ಟು ಜನ ವೀಕ್ಷಕ ಬರ್ತಿರ್ಬೇಕು? ಡೈಲಿ 2,000ರಿಂದ 3,000 ಜನ ಸಂಬಂಧಿಸಿದ ಮಕ್ಕಳು ಬರ್ತಿದ್ದಾರೆ. ಡೈಲಿ 2,000ರಿಂದ 3,000 ಜನ ಕಂಪಲ್ಸರಿ ಬರ್ತಾರೆ. ವಿಗ್ರಹವನ್ನು ಯಾವಾಗ ನೀವು ಇದನ್ನ ವಿಸರ್ಜನೆ ಮಾಡ್ತಾರೆ? ಇದು ನಮ್ಮದು 14ನೇ ದಿನಕ್ಕೆ ಹೋಗಿದ್ರಿ. ಇದು 8 ತಾರೀಕು ವಿಸರ್ಜನೆ ಇದ್ರಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕೂಡಲೆಂದು ನಾವು ಲೇಬರ್ ಕ್ಯಾಂಪ್ ಯುವಕರೆಲ್ಲ ಕೇಳ್ಕೊತೀವಿ. ಇಷ್ಟೊಂದು ದೊಡ್ಡದಾದ ವಿಶಾಲವಾದ ಮೂರ್ತಿ ಎಲ್ಲಿ ನೀವು ವಿಸರ್ಜನೆ ಮಾಡ್ತೀರಿ? ಅಲ್ಲಿ ನಮ್ಮ ಡ್ಯಾಮ್ ಹೊಳೆಯಲ್ಲಿ ಇಟ್ಟಾಜಿಲೆ ತೆಗೆಸಿದ್ರು. ದೊಡ್ಡ ಮುಂಡಿ ಮಾಡಿಸಿದ್ರಿ. ಅದ್ರಾಗ ಇಲ್ಲಾಂದ್ರೆ ಇದು ಎಲ್ಲಿ ಬ್ರಿಡ್ಜ್ ಮೇಲೆ ಬರ್ತಿದ್ವಿ ಸರ್. ಓಹೋ, ಹಿಂಗ ಎಲ್ಲಿ ಕೆರೆಯಾಗಲ್ಲ ಎಲ್ಲಿ ಕೆರೆ ಆಗೋದು ಹೊಡೆಯಂಗಿಲ್ಲ ಅಂತ ನಾವು ಒಂದೇನು ಸರ್. ಈ ಒಂದು ಇದು ಗಣೇಶ ಯುವಕ ಮಂಡಳದ ಅಧ್ಯಕ್ಷರಾಗಿ ತಾವು ಈ ನಮ್ಮ ರಾಜ್ಯದ ಜನತೆಗೆ ಏನು ಹೇಳ ಬಯಸ್ತೀರಲ್ಲ? ಏನಿಲ್ರಿ, ನಾವು ಹಿಂದೂಗಳೆಲ್ಲ ಕೂಡಿ ಇವತ್ತಂಗೆ ಹಬ್ಬ ಮಾಡಬೇಕು. ನಮ್ಮ ಸರ್ಕಾರಗಳು ಕೂಡಿ ಸಪೋರ್ಟ್ ಮಾಡತ್ತಾರೆ. ಹೀಗಾಗಿ ಎಲ್ಲ ಒಟ್ಟು ಹಿಂದೂಗಳು ಕೂಡಿ ಇವತ್ತಂಗೆ ಹಬ್ಬ ಮಾಡಲಿ. ಇದು ನಾವು ಕುಡಿಸೋದು ಇನ್ನೊಬ್ಬರು ಕಮಿಟಿ ಅವರು ನಮ್ಗೆ ದೊಡ್ಡ ಕುಡ್ಸೋಂಗಾಗಲಿ ಅದನ್ನು ನಾವು ಬೆಳ್ಕೊತೀವಿ. ಓಕೆ, ಅಂದರೆ ಇದರ ಅರ್ಥ ಈ ಸಂಘಟನೆಯವರಾದರೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಅವರ ಆತ್ಮೀಯ ಮತ್ತು ಪ್ರೀತಿಯ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ನಾವು ನಮ್ಮ ಚಾನಲ್ ಮುಖಾಂತರ ಬೇಡ್ಕೊಳ್ತೀವಿ. ಆ ಗಣೇಶನೂ ಅದಕ್ಕೆ ಆಶೀರ್ವಾದ ಮಾಡಲಿ. ಕ್ಯಾಮರಾಮನ್ ಶ್ರೀನಿಧಿ ಜೊತೆಗೆ ನಾವು ಮಾರುತಿ ಬನ್ನವ 24.